ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಅವಲಕ್ಕಿ ತಂದಿದ್ದೆ ಮೊನ್ನೆ 1-2 kg. ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಹೋದೆ. ಸ್ವಲ್ಪ ಎಲ್ಲ ಕಸರೆ ಎಲ್ಲ ಹಂಗೆ ಇತ್ತು, ಕೇರೋಕ್ಕಾಗಲ್ಲ. ಗಾಳಿ ಬೇರೆ ಜೋರಾಗಿ ಬೀಸ್ತಿತ್ತು ಬೆಳಗ್ಗೆ, ಹಂಗಾಗಿ ಕೇರೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಜಲ್ಡೆ ಎಲ್ಲ ತಿರುಗಿಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಬೇಗ ಎದ್ದು ತಿಂಡಿ ಮಾಡಿ ಹೋಗೋಕ್ಕೆ ಸರೋಗುತ್ತೆ. ಮತ್ತು ನಾನು ಕೆಲ್ಸಕ್ಕೆ ಹೋದರೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೇ ಮತ್ತು ಅಮ್ಮ 10 kg ಅಕ್ಕಿ ಕೊಟ್ಟು ಕಳಿಸಿದ್ರು ಅಂದ್ನಲ್ಲ, ಅವು ಎಲ್ಲ ಸ್ವಲ್ಪ ಹಂಗೆ ಕ್ಲೀನ್ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ನನ್ನ ಮಗನ ಬೆಳಗ್ಗೆ ಅವಲಕ್ಕಿ ಒಗ್ಗರಣೆ ಹಾಕ್ಕೊಟ್ಟು ಸ್ವಲ್ಪ ನಾನು ತಿಂದು, ರಾತ್ರಿ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಮಧ್ಯಾಹ್ನ ಏನಾದರೂ ಅಕ್ಕಿ ಏನಾದರೂ ಅನ್ನವನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಅವಲಕ್ಕಿ ಹಾಕ್ಕೊಂಡಿದ್ದೀನಿ, ಅದು ತಿರುಗೋಕ್ಕೆ ಆಗ್ತಾಯಿಲ್ಲ. ಈ ಥರ ಎಲ್ಲ ಅವಲಕ್ಕಿಲೂ ಅಷ್ಟೇ, ಧೂಳೆಲ್ಲ ನೀಟಾಗಿ ಜಲ್ಡೆ ತಿರುಗ್ಬಿಟ್ಟು ಮಡಿಕೊಂಬಿಟ್ರೆ ಒಳಗಡೆ ಇರೋ ಒಟ್ಟು ಮತ್ತು ಕಸರೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಈಚೆ. ಆಮೇಲೆ ಕೇರಂಗಿರಲ್ಲ, ಏನಿಲ್ಲ. ಕೇರ್ಬಿಟ್ಟು ನೀಟಾಗಿ ಮಡಿಕೊಬಿಟ್ರೆ ಬಾಕ್ಸಲ್ಲಿ ಯಾವಾಗ ಅಂದರೆ ಅವಾಗ ನಾವು ಹಂಗೆ ತೊಳೆದ್ಬಿಟ್ಟು ಮಾಡಬೇಕಾದ್ರೆ ತೊಳೆದು ಹಾಕ್ಕೊಬೋದು. ನಾವು ಯಾವಾಗಲೂ ಕೇರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಅಕ್ಕಿನೂ ಅಷ್ಟೇ, ಯಾವಾಗಲೂ ಕೇರ್ಕೊಂಡು ಯಾರಿಗೂ ಅನ್ನ ಮಾಡಬೇಕಾದ್ರೆಲ್ಲ ಕೇರ್ಕೊಂಡು ಕೂತ್ಕೋಬೇಕು. ಹಾಗಾಗಿ ನಾನು ಅದಕ್ಕೇ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಬೇರೆ ಎಲ್ಲ ಹೊರಗಡೆ ಹೊರಟವನೆ. ನನಗೆ ಕಾಲು ನೀಚ್ಕೊಂಡು ಕೂತಿದ್ದೀನಿ, ಕಾಲು ಆಗ್ತಿಲ್ಲ. ಬಲಗಾಲು ಕುಕ್ಕುರ್ಗಾಲ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ನನಗೆ. 2 ಕಾಲು ಅಷ್ಟೇ. ಈ ಮುದ್ದೆ ಮಾಡಬೇಕಾದ್ರೂ ನಾನು ನೀಚ್ಕೊಂಡೇ ಕೂತ್ಕೊಳ್ಳೋದು, ಅಂದರೆ ನಾನು ಕೌಚ್ ಕಾಲು ಹಾಕ್ಕೊಂಡೇ ಕೂತ್ಕೊಳ್ಳೋದು, ನೋಡಿದ್ದೀರ ನೀವೆಲ್ಲರೂ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು. ಸುಮ್ಮನೆ ಕೂತ್ಕೊಂಡಂಥ ಬಾಕ್ಸ್ಗಳೆಲ್ಲ ಹಂಗೆ ತೊಳಿತಾ ಇದ್ದೀವಿ. ತೊಳ್ಕೊಂಡೆ ಸ್ವಲ್ಪ ಎಲ್ಲ ಕಸರೆ ಆಗಿಬಿಟ್ಟಿದ್ವು ಬಾಕ್ಸು, ಹಂಗೆ ಎಲ್ಲ ತೊಳ್ಕೊಂಡೆ. ಎಲ್ಲ ಸ್ವಲ್ಪ ಎಣ್ಣೆ ದಿಂಡು ಆಗಿಬಿಟ್ಟಿದ್ವು, ಅಂದರೆ ಅಲ್ಲಿ ಶೆಲ್ಫ್ ಮೇಲೆಲ್ಲ ಸ್ವಲ್ಪ ನೀಟಾಗಿರಲಿಲ್ವಲ್ಲ, ಹಾಗಾಗಿ ಎಲ್ಲ ಜಿಡ್ಡು ಹೊಡಿತಾವೆ. ಪಾತ್ರೆಗಳಿಂದ ತೊಳೆಯೋವೆಲ್ಲ ಹಂಗೆ ಇವೆ. ಎಲ್ಲ ಪಾತ್ರೆ ತೊಳೆದಿಟ್ಕೋಬೇಕು. ಇನ್ನು ಕೆಲಸ ಐತೆ ನನಗೆ. ಅದೆಲ್ಲ ಒಂದೊಂದು ದಿವಸ ಒಂದೊಂದು ಪಾತ್ರೆ ತೊಳೆಯೋದೆಲ್ಲ ಇನ್ನೊಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇಷ್ಟೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡೆ. ಈಗ ಒಂಥರ ಸಮಾಧಾನ ಆಯಿತು. ಅಂದರೆ ಇದರಲ್ಲಿ ಸ್ವಲ್ಪ ಒಂದೊಂದು ಕರೆ ಕಲ್ಲಿದ್ವು ಅವಲಕ್ಕಿಲಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇದೊಂದು ಸಮಾಧಾನ ಆಯಿತು ನನಗೆ. ಇವಾಗ ನಾವೇನಾದರೂ ಅರ್ಜೆಂಟಿಗೆ ಕೆಲ್ಸಕ್ಕೆ ಹೊರಟುಬಿಟ್ರೆ ಇದೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡ್ಕೊಳ್ಳೋದಲ್ವ. ನಾವು ಇಷ್ಟಿಷ್ಟೇ ಕೇರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಸರೆ ಮನೆಯೆಲ್ಲ ಸುಮ್ಮನೆ ಕಸರೆ. ಅದಕ್ಕೇ ಈಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಅರ್ಜೆಂಟಿಗೆ ನಾವು ಮಾಡ್ಕೊಂಡು ಊಟ ಮಾಡ್ಕೊಬೋದು ಅನ್ನೋದೊಂದು ಇದು ನನಗಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ಏನಾದರೂ ಒಂದು ಮಾಡ್ತಾಯಿರೋಣ ಕೆಲಸ ಮನೆಯಲ್ಲೇ ಅಲ್ವಾ. ಮನೇಲಿ ಏನಾದರೂ ಒಂದು ಮಾಡ್ತಾಯಿದ್ರೆ ಬೇಜಾರು ಕಳೀತೈತೆ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಹುಡುಕಬೇಕು. ನನಗಂತೂ ಯಾಕೋ ಇದ್ದಕ್ಕಿದ್ದಂಗೆ ನಿನ್ನೆಯಿಂದಲೂ ಸ್ವಲ್ಪ ತಲೆ ಎಲ್ಲ ನೋವು ಮತ್ತು ಮಿದ್ಲೆಲ್ಲ ನೋವು ಬರುತ್ತೆ, ಕುತ್ತಿಗೆ ಎಲ್ಲ ನೋವು. ಏನಕ್ಕೋ ಗೊತ್ತಿಲ್ಲ. ನಾನು ಮೊನ್ನೆ ಮಂಡಿಪೇಟೆಯಿಂದ ಚೀಲ ಹೊತ್ಕೊಬಂದಿದ್ದಷ್ಟೇ, ಅದರಿಂದ ಕುತ್ತಿಗೆ ಎಲ್ಲ ನೋವು ಮತ್ತು ನೆಗಡಿ, ಕೆಮ್ಮು. ಯಾಕೋ ಗೊತ್ತಿಲ್ಲ, ಈ ಗಾಳಿಗೋ ಏನೋ ಸಿಕ್ಕಾಪಟ್ಟೆ ತಲೆನೋವು, ಒಂಥರ ಹುಷಾರಿಲ್ದಂಗೆ ಆಗ್ಬಿಡ್ತೈತೆ ಒಂದೊಂದ್ಸಲಿ. ನಿನ್ನೆ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ, ಸಂಜೆ ಮೇಲೆ ಈ ಥರ ಆಗೈತೆ ನನಗೆ. ಹಾಗಾಗಿ ಆದ್ರೆ ಆಗುತ್ತೆ, ಅದೆಲ್ಲ ಸೈಡ್ಗೆ ಇಡಬೇಕು, ಕೆಲಸ ಮಾಡಬೇಕು ಅಷ್ಟೇ. ಮರಗಳೆಲ್ಲ ಒಂಥರ ವೈಟ್, ಯಾಕೋ ಮರ ಎಲ್ಲ ಒಂಥರ ಧೂಳು ಇಟ್ಕೊಂಡಂಗೆ ಆಗ್ಬಿಟ್ಟೈತೆ. ಯಾರಾದರೂ ಮರ ಸಾರ್ಸೋರು ಬಂದರೆ ಮರ ಸಾರಿಸ್ಕೋಬೇಕು. ಅದು ನಾವೇ ಮಾಡ್ಕೊಬೋದು, ಮೆಂತೆ ಬೀಸ್ಕೊಂಡು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ನಾವೇ ಮಾಡ್ಕೊಬೋದಂತೆ. ನಂಗೆ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೇ ಯಾರಾದರೂ ಮರ ಸಾರ್ಸೋರು ಬಂದರೆ ಮರ ಸಾರಿಸ್ಕೋಬೇಕು. ಅದೆಲ್ಲ ಒಂಥರ ಆಗ್ಬಿಟ್ಟೈತೆ. ನೋಡಿ, ಅಕ್ಕಿ ಮಾಡ್ಕೊಳ್ಳೋಕ್ಕೆಲ್ಲ ಜಾಗ ಚೆನ್ನಾಗೈತೆ ನನಗೆ. ನಿಜವಾಗ್ಲೂ ಒಂದು ಸ್ವಲ್ಪನೂ ಹಸಿಟ್ಟು ಜಲ್ಡಿ ಹಿಡ್ಕೊಳಕ್ಕೆ, ಅಕ್ಕಿ ಮಾಡ್ಕೊಳಕ್ಕೆಲ್ಲ ಈ ಕಡೆ ಜಾಗ ಚೆನ್ನಾಗೈತೆ. ಅಕ್ಕಿ ನೋಡಿ, ಇವು ಅಮ್ಮ ಕೊಟ್ಟು ಕಳಿಸಿದ್ದು ಅಕ್ಕಿ 10 kg ಮೇಲವೆ. ಇವು 10 kg ಅಂತ ಹೇಳಿದೆ ನಾನು ಅಷ್ಟೇ, ಇನ್ನೂ ಜಾಸ್ತಿನೇ ಐತೆ ಅಕ್ಕಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಅಕ್ಕಿ, ಹಳೆ ಅಕ್ಕಿ. ಅನ್ನನೂ ಚೆನ್ನಾಗಾಗುತ್ತೆ ಈ ಅಕ್ಕಿ ಒಳಗೆ. ನಿಜವಾಗ್ಲೂ ಒಂದು ಸ್ವಲ್ಪನೂ ದಪ್ಪ ಇಲ್ಲ ಅಕ್ಕಿ, ಸಣ್ಣಗೆ ಒಂಥರ ಸೋನಾ ಮಸೂರಿ ಅಕ್ಕಿ ಥರ ಐತೆ. ತುಂಬ ಚೆನ್ನಾಗೈತೆ. ಅವು ಪಾಲಿಶ್ ಹೊಡೆದಿರ್ತಾರೆ, ಪಾಲಿಶ್ ಹೊಡೆಯಲ್ಲ ಅಷ್ಟೇ, ಅಷ್ಟು ನೀಟಾಗೈತೆ ಅಕ್ಕಿ. ನನಗೆ ಮುದ್ದೆಗೆ ನುಚ್ಚು ಬೇಕಲ್ವ, ಅದಕ್ಕೆ ನುಚ್ಚು ಆಗುತ್ತೆ. ಮತ್ತು ಸ್ವಲ್ಪ ಇಡ್ಲಿ ಎಲ್ಲ ಮಾಡಿ ತುಂಬ ದಿನ ಆಗೈತೆ, ಅದಕ್ಕೆ ಇಡ್ಲಿಗೂ ಸ್ವಲ್ಪ ನೆನೆ ಹಾಕ್ಕೊಳ್ಳೋಣ ಹಂಗೆ ತೊಳೆದ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಮಾಡಿ ಅಂತ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಿಲ್ಲ, ದೋಸೆ ಮಾಡಿಲ್ಲ, ಏನೂ ಮಾಡಿಲ್ಲ ಇತ್ತೀಚೆಗಂತೂ. ಇವು ಏನಿದ್ರು ರೇಷನ್ ಅಕ್ಕಿಲೇ ಚೆಂದ ಇಡ್ಲಿ ದೋಸೆ ಮಾಡೋಕ್ಕೆ. ನಾವು ಸೋನಾ ಮಸೂರಿ ಅಕ್ಕಿಲಿ ಇಡ್ಲಿ ದೋಸೆ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ, ಅದು ಚೆನ್ನಾಗೂ ಬರೋಲ್ಲ. ಆಮೇಲೆ ಸೇದ್ಕೊಂಡಂಗೆ ಆಗುತ್ತೆ ದೋಸೆ ಎಲ್ಲ, ಒಂಥರ ಚೆನ್ನಾಗಿರಲ್ಲ. ಅದಕ್ಕೇ ಹಂಗೆ ನನಗೂ ಮುದ್ದೆಗೆ ನುಚ್ಚಾಗುತ್ತೆ ಸ್ವಲ್ಪ ಅಂತ
ನೋಡಿ ಅದು ಮಾಡಿ ರವೆನೇ ಜಲ್ಡೆ ಹಿಡಿದ ರವೆ ಮತ್ತೆ ಮಾಡ್ತಾಯಿದ್ದೀನಿ ನಾನೇ ನಗ್ತಾಯಿದ್ದೀನಿ. ಆ ಮಾಡಿ ರವೆನೇ ಮತ್ತೆ ಜಲ್ಡೆ ತಿರುವಿ ರವೆ ಮತ್ತೆ ಜಲ್ಡೆ ತಿರುವ್ತಾಯಿದ್ದೀನಿ. ಯಾವುದೋ ಒಂದು ಇದರಲ್ಲಿ ಎಲ್ಲ ಕೇರ್ಕೊಂಡು ಎಲ್ಲ ನೀಟಾಗಿ ಮಾಡಿಕೊಂಬಿಟ್ರೆ ಒಂದು ಬಾಕ್ಸ್ ಮಾಡಿಕೊಂಡ್ರೆ ಸಾಕು. ಸೋನಾ ಮಸೂರಿ ಅಕ್ಕಿ ಒಂದು ಬಾಕ್ಸವೇ, ಈ ಒಂದು ಬಾಕ್ಸು ಸಾಕು ನನಗೆ. ಒಂದು ತಿಂಗಳು 1.5 ತಿಂಗಳಾಗುತ್ತೆ. ನಮ್ಮ ಮನೆಯಲ್ಲಿ ಅನ್ನ ಏನು ಜಾಸ್ತಿ ಯೂಸ್ ಮಾಡೋಲ್ಲ. ನನ್ನ ಮಗನಿಗೋಸ್ಕರ ಅನ್ನ ಮಾಡಬೇಕಷ್ಟೇ. ನನ್ನ ಮಗ ಅಂದರೆ ನಾನು ತಿಂತೀನಿ, ಜಾಸ್ತಿ ನಾನು ತಿನ್ನಲ್ಲ ಅನ್ನ, ಕಮ್ಮಿನೇ. ಸ್ವಲ್ಪ ಅನ್ನ ತಿನ್ನೋದು ಕಮ್ಮಿನೇ ಮಾಡಾಕ್ಬಿಟ್ಟಿದ್ದೀನಿ ನಾನಂತೂ. ನನಗೆ ಅನ್ನ ತಿಂದರೆ ಸ್ವಲ್ಪ ನೋಡಿ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಅನ್ನ ಅಂತ ಇದ್ವಿ. ಇವಾಗ ನಿಜವಾಗ್ಲೂ ಒಂದು ಸ್ವಲ್ಪ ಅನ್ನ ತಿನ್ನೋಕ್ಕೂ 1 ದಿವಸ 2 ದಿವಸ ತಿನ್ಬೋದು ಅಷ್ಟೇ. 3ನೇ ದಿವ್ಸಕ್ಕೆ ಅವಲೇ ಒಂಥರ ಆಗ್ಬಿಡುತ್ತೆ ಅನ್ನ ಅಂದರೆ. ಮುದ್ದೆ ಇರಬೇಕು ನನಗೆ. ಅದಕ್ಕೆ ನಾನು ಅನ್ನ ತಿಂದರೆ ಇನ್ನೂ ಒಂದು ಏನು ಗೊತ್ತಾ, ಸುಸ್ತಾಗ್ಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಒಂದು 3 ದಿವಸ 4 ದಿವಸ ಬರೀ ಅನ್ನ ತಿಂದುಬಿಟ್ರೆ ಬೆಳಗ್ಗೆ ಸಂಜೆ ನಿಜವಾಗ್ಲೂ ಒಂಥರ ಕೆಲಸ ಮಾಡೋಕ್ಕೆ ಆಗೋಲ್ಲ. ಏನೋ ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ. ಹೊಟ್ಟೆನೂ ತುಂಬಲ್ಲ, ಕೆಲಸ ಮಾಡೋಕ್ಕೂ ಆಗೋಲ್ಲ. ಒಂಥರ ಕೈ ಕಾಲೇ ಬರೋಲ್ಲ, ಕೆಲಸಕ್ಕೆ ಶಕ್ತಿನೂ ಇರೋಲ್ಲ ಕೆಲಸ ಮಾಡೋಕ್ಕೆ. ಮುದ್ದೆ ತಿಂದರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ನಿಜವಾಗ್ಲೂ. ಹಂಗೆ ನಾನೆಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಕೇರಿ ನುಚ್ಚೆಲ್ಲ ಹಿಂಗುಡ್ಸಿಕ್ಕಿ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹೆಂಗೋ ಒಂದು ಸ್ವಲ್ಪ ಅಕ್ಕಿ ಕೊಟ್ಟು ಕಳಿಸ್ತು. ಅಕ್ಕವರು ಒಂದು ಸ್ವಲ್ಪ ಕೊಟ್ಟು ಕಳಿಸ್ತೀವಿ ಅಂತ ಹೇಳವ್ರೆ, ನೋಡಬೇಕು. ಅಕ್ಕವ್ರ ಮನೇಲಿ ಒಂದು ಸ್ವಲ್ಪ ಹಾಕ್ಕೊಂಬರ್ಬೇಕು ಹೋಗಿ ಅಕ್ಕಿ. ಯಾಕಂದರೆ ಮನೆಗೆ ರೇಷನ್ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ನನಗೇನು ಇವಾಗ ಎಷ್ಟು ರೇಷನ್ ತಂದರೂ ಇಟ್ಕೊಳ್ಳೋಕೆ ಜಾಗ ಐತಿ. ಯಾಕಂದರೆ ಚೆನ್ನಾಗೈತಿ ಇವಾಗ ಇಟ್ಕೊಳ್ಳೋಕೆ ಜಾಗ. ರೇಷನ್ ಇದ್ದರೆ ನನಗೆ ಇನ್ನೂ ಒಳ್ಳೆಯದು. ರೇಷನ್ ಇಟ್ಕೊಳ್ಳೋಕೆ ಜಾಗ ತುಂಬ ಚೆನ್ನಾಗೈತಿ ನನಗಿವಾಗ. ಈ ಬಾಕ್ಸ್ ಐತಲ್ಲ, ಆ ಬಾಕ್ಸ್ ಎಷ್ಟಾಯ್ತೋ ಅಷ್ಟು ಅಕ್ಕಿ ಮಾಡಿಕ್ಕೊತೀನಿ. ಮಿಕ್ಕಿದಂಗೆ ಎತ್ತಿಡ್ತೀನಿ. ಇನ್ನೊಂದು ದಿವಸ ಯಾವತ್ತಾದರೂ ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ. ನೋಡಿ ಅದು ದೋಸೆಗೆ ಅಕ್ಕಿ ಅನ್ನಕ್ಕೆ ಬೇರೆ ಸಪ್ರೇಟ್ ಎತ್ತಿಕ್ಬಿಟ್ಟೆ. ಈಗ ದೋಸೆಗೆ ಎಷ್ಟು ಬೇಕೋ ಅಷ್ಟು ಕೇರ್ಬಿಟ್ಟು ಜಲ್ಡೆ ತಿರುಗ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ದೋಸೆ ಮಾಡೋಕ್ಕೆ. ಬೆಳಗ್ಗೆ ದೋಸೆನೋ ಇಡ್ಲಿನೋ ಏನಾದರೂ ಒಂದು ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು, ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಅಷ್ಟೇ. ಒಂದು 3 ಇಬ್ಬೆ ತೆಗೆದ್ರೆ ಸಾಕು ನಮಗೆ. ಇಡ್ಲಿ ಆದರೆ ಸಾಕು, ಮಸ್ತಾಗುತ್ತೆ. ಅವಂಗೆ ಕಟ್ಟಿಡ್ತೀನಿ ಚೀಲದಲ್ಲಿ. ಮತ್ತು ಇನ್ನೊಂದು ದಿವಸ ಆಗ್ತವೆ ಅಷ್ಟು ಅಕ್ಕಿ. ಜಾಸ್ತಿ ಜನ ಇದ್ದರೆ ಬೇಕಾದ್ರೆ ಬೇಗ ಖಾಲಿ ಆಗುತ್ತೆ. ನನಗೂ ಅಷ್ಟೇ, ಊಟ ಮಾಡಿದ ಊಟ ಖಾಲಿ ಆದರೆ ಚೆಂದ. ನನಗೇನೋ ಒಂದು ಸ್ವಲ್ಪ ಮಿಕ್ತು ಅಂದರೆ ಬೇಜಾರಾಗ್ಬಿಡುತ್ತೆ. ಹಂಗೂ ಹಿಂಗೂ ನೆನ್ನೆ ಒಂದು ಸ್ವಲ್ಪ ಮುದ್ದೆನೂ ಮಿಕ್ಕಿ ಮೊಸರಿಗೂ ಹಾಕಿದ್ದೀನಿ. ನೋಡಿ ಪಾತ್ರೆಗಳಿದ್ವು ಸ್ವಲ್ಪ. ಬೆಳಗ್ಗೆ ಲೆಮನ್ ಟೀ ಮಾಡ್ಕೊಂಡು ಕುಡ್ದಿದ್ದೆ ತಿಂಡಿ ತಿಂದಾದಮೇಲೆ. ಅಪ್ಪಿ ಹೋದ್ನೆಲ್ಲ ಬಾಗಿಲು ಹಾಕ್ಕೊಂಡು ಬಂದು ಇನ್ನು ಮುಂದೆಗಡೆ ಕಸರೆ ಎಲ್ಲ ಹಂಗೆ ಐತಿ, ಕಸ ಗುಡಿಸಿಲ್ಲ. ಆದರೂ ಅಡುಗೆ ರೂಮಿಗೆ ಬಂದೆ. ಅಡುಗೆ ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ಗುಡಿಸ್ಕೊಡೋರು ಕಸ ಅಂತ ಅಡುಗೆ ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಂಕ್ ಕೆಳಗೆಲ್ಲ ಸ್ವಲ್ಪ ತಟ್ಟೆ ಇವು ಮೇಲ್ಗಡೆ ಬಾಕ್ಸ್ಗಳೆಲ್ಲ ತೊಳ್ಕೊಂಡೆ, ಸ್ವಲ್ಪ ಶೆಲ್ಫೆಲ್ಲ ಒರೆಸ್ಕೊಂಡೆ ಮೇಲ್ಗಡೆ. ಅವತ್ತು ನಾನು ಈ ಮನೆಗೆ ಬಂದಾಗ ಸರಿಗೆ ಶೆಲ್ಫೆಲ್ಲ ಒರೆಸಿರಲಿಲ್ಲ. ಅದಕ್ಕೆ ಅದೆಲ್ಲ ಸ್ವಲ್ಪ ಹಂಗೆ ಒರೆಸ್ಕೊಂಡು ಮೇಲ್ಗಡೆ ಇರೋ ಲೋಟನೆಲ್ಲ ಕ್ಲೀನ್ ಮಾಡ್ಕೊಂಡಾನ ತಡಿ ಅಂದ್ಬಿಟ್ಟು. ಎಲ್ಲಂದ್ರಲ್ಲಿ ಇಟ್ಬಿಟ್ಟಿದ್ದೆ ಐಟಮ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇವಾಗ ಬಂದಿದ್ದ ತಕ್ಷಣ ನನಗೆ ಒಂದು ಸಲ ಅಂದ್ವರಿ ಅಲ್ವಲ್ಲ, ಎಲ್ಲಂದ್ರಲ್ಲಿ ಇಟ್ಬಿಡ್ತೀನಿ. ಇಟ್ಟಿದ್ವಿ, ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗೆಲ್ಲ ಒರೆಸಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ, ಹಾಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ತೊಳಿತಾ ಇದ್ದೀನಿ. ಹಿಂಗೆ ಸಣ್ಣ ಪುಟ್ಟ ಕೆಲಸ ಏನಾದರೂ ಒಂದು ಮಾಡ್ತಾಯಿದ್ರೆ ಟೈಮ್ ಪಾಸ್ ಆಗುತ್ತೆ. ನಾವು ಕೂತ್ಕೊಂಡು ನಿಂತ್ಕೊಂಡು ಫೋನ್ ನೋಡ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ನನ್ನ ಫೋನಂತೂ ನಾನು ನೋಡೋಕ್ಕೆ ಆಗೋಲ್ಲ. ಯಾಕಂದರೆ ನನ್ನ ಮಗ ಬಂದರೆ ಅಷ್ಟೇ ನಾನು ಫೋನ್ ನೋಡೋಕ್ಕಾಗೋದು. ಯಾಕಪ್ಪ ಅಂದರೆ ನನ್ನ ಫೋನಲ್ಲಿ ನೆಟ್ ಇಲ್ಲ, ಮತ್ತು ನಾನು ವೈಫೈ ಕರೆನ್ಸಿ ಬೇರೆ ಹಾಕ್ಸಿಲ್ಲ ಇತ್ತೀಚೆಗೆ. ಅವನ ಫೋನಲ್ಲೇ ನಾನು ವೀಡಿಯೋ ಮಾಡಿ ಅವನು ಮೊಬೈಲಲ್ಲಿ ನೆಟ್ ತಗೊಂಡು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರೋದು. ನನ್ನ ವೈಫೈ ಕರೆನ್ಸಿ ಹಾಕ್ಸೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕು, ಅದೊಂದೇ ನನಗೆ ಬೇಕಾಗಿರೋದು. ಕೆಲ್ಸಕ್ಕೆ ಹೋದ್ರೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ನನಗೆ. ಅದಕ್ಕೆ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇದೆಲ್ಲ ಕೆಲ್ಸಕ್ಕೆ ಹೋದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಅಕ್ಕಿ ಎಲ್ಲ ಅಂದ್ಬಿಟ್ಟೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇರೋದು. ಬಚ್ಚಲಲ್ಲಿ ಒಂದು ಸ್ವಲ್ಪ ಬಟ್ಟೆ ಐತೆ, ಆ ಬಟ್ಟೆ ಒಂದು ಸ್ವಲ್ಪ ಒಗಿಬೇಕು. ಇನ್ನು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಹಂಗೆ ಐತೆ, ಅಲ್ಲೆಲ್ಲ ಕರೆಗಟ್ಕೊಂಬಿಟ್ಟಿದ್ವು. ಅವೆಲ್ಲ ಇನ್ನೂ ಒಂದು ತೊಳೆದಿಲ್ಲ. ಅವೆಲ್ಲ ಯಾವಾಗಾದರೂ ತೊಳಿಬೇಕು ಹಬ್ಬ ಹತ್ರ ಮಾಡ್ಕೊಂಡು. ಇನ್ನೂ ಏನೇನೋ ಸ್ವಲ್ಪ ಎಲ್ಲ ಇದ್ದಾವೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆದಷ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಂದು ಇದೇ ಕೆಲಸ, ಬರೀ ಸ್ಟವ್ ಒರೆಸೋದು, ಶೆಲ್ಫ್ ಒರೆಸೋದು, ನೀರು ನಿಂತ್ಕೋಬಾರ್ದು ಅಡುಗೆ ರೂಮಲ್ಲಿ. ಇದೇ ನನ್ನ ಕೆಲಸ. ನಿಜವಾಗ್ಲೂ ನನ್ನ ವೀಡಿಯೋ ನೋಡೋರೆಲ್ಲ ಏನು ಅಂದ್ಕೊಂತಿರೋ ಗೊತ್ತಿಲ್ಲ. ನೋಡಿ ಎಷ್ಟು ಹಂಗೂ ಒರೆಸ್ತಿರ್ತೀನಿ.